ವೆಲ್ಕಮ್ ಬ್ಯಾಕ್ ಟು ನಾವು ಯೂಟ್ಯೂಬ್ ಚಾನಲ್. ನಾವಿದು ಮಾಡ್ತಿರೋದು ಈರುಳ್ಳಿ ಬೋಂಡ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು 8 ಈರುಳ್ಳಿ ತೊಗೊಂಡು ಸಿಪ್ಪೆ ಎಲ್ಲ ಬಿಡಿಸ್ಕೊಂಡಿದ್ದಾದಮೇಲೆ ಒಂದು 5 ನಿಮಿಷ ನೀರಲ್ಲಿ ನೆನಾಕಬೇಕು. ನೀರಲ್ಲಿ ನೆನಾಕಿದ್ದಾದಮೇಲೆ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಬೇಕು. ಕಟ್ ಮಾಡಿದ್ದು ಒಂದು ಬಟ್ಲಲ್ಲಿ ಹಾಕಿ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಬೇಕು. ಅದು ಇವೆಲ್ಲ ಬಿಡಿ ಆಗಬೇಕು. ಆಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ 1-2 ಸ್ಪೂನಷ್ಟು ಉಪ್ಪು, 1 ಸ್ಪೂನು ಜೀರಿಗೆ, 1 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀರು ಇಲ್ದಿದ್ದಂಗೆ ಸ್ವಲ್ಪ ಮಿಕ್ಸ್ ಮಾಡಿ ಕಡಲೆ ಹಸಿಟ್ಟು ಒಂದು ಸ್ವಲ್ಪ ಹಾಕಿ, ಒಂದು ಬಟ್ಲಷ್ಟು ಕಡಲೆ ಹಸಿಟ್ಟು ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಎಷ್ಟು ಹದ ಬೇಕೋ ಅಷ್ಟು ನೋಡಿಕೊಂಡು ಕಲಿಸ್ಕೊಬೇಕು. ಆಮೇಲೆ ಇನ್ನೊಂದು ಬಟ್ಲಷ್ಟು ಹಾಕಿ ತಿರ್ಗಿ ಕಲಿಸ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಕಲಿಸಿದಾದ್ಮೇಲೆ ಒಂದು 5 ನಿಮಿಷ ನೆನೆಕ್ಕಿಟ್ಬಿಟ್ಟು ಬಿಟ್ಟಿದ್ಮೇಲೆ ಒಂದು ಕಡಾಯಿ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ಬೋಂಡಾಗೆ ಎಷ್ಟು ಮುಳುಗುತ್ತೋ ಅಷ್ಟು ಎಣ್ಣೆ ಹಾಕಿ ಒಂದು 5 ನಿಮಿಷ ಕಾಯಕ್ಕೆ ಬಿಡಬೇಕು. ಕಾದಿದ್ದಾದಮೇಲೆ ಒಂದೊಂದೇ ಹಾಕಬೇಕು. ಅಂದರೆ ಸಡನ್ನಾಗಿ ತಿರುಗ್ಸೋಕೆ ಹೋಗಬೇಡಿ. ಒಂದು 5 ನಿಮಿಷ ಬಿಟ್ಟಿದ್ದಾದಮೇಲೆ ತಿರುಗಿಸ್ಕೊಳ್ಳಿ. ಆ ಕಡೆ ಈ ಕಡೆ ಮಗ್ಚಾಕೊಬೇಕು. ಮಗ್ಚಾಕೊಂಡಿದ್ದಾದ್ಮೇಲೆ ಸ್ವಲ್ಪ ಕ್ರಿಸ್ಪಿ ಆಗೋರು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಟೀ ಕಾಫಿ ಜೊತೆಗೆ ಸಂಜೆ ಟೈಮ್, ಚಳಿಗಾಲ ಬೇರೆ ಅಲ್ವಾ, ಚೆನ್ನಾಗಿರುತ್ತೆ. ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ನಾವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.